ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ತಮ್ನೇಲ್ ನೋಡಿ ಸ್ವಲ್ಪ ಶಾಕ್ ಆಗಿರ್ತೀರಿ ನೀವು. ಏನಪ್ಪ ಇದು ಹಿಂಗಿದೆ ತಮ್ನೇಲು, ಅದಕ್ಕೂ ಏನು ಸಂಬಂಧ ಅಂತ. ಈ ಸಲ ಏನೋ ಒಂದು ಹೋಪ್ಸು ಓಪನ್ ಆಗಿಬಿಟ್ಟಿದೆ. ಈ ಸಲ RCB ಕಪ್ ಹೊಡಿಬೋದು, ಈ ಸಲ RCB ಇದೇ ಕಪ್ಪು ಅನ್ನೋ ಅರ್ಥದಲ್ಲಿ ಎಲ್ಲ ಕ್ರಿಕೆಟ್ ಎಕ್ಸ್ಪರ್ಟ್ಸಿಂದ ಹಿಡಿದು ಫ್ಯಾನ್ಸಿಂದ ಹಿಡಿದು ಎಲ್ಲರೂ ಅಂದ್ಕೊಂಡಿದ್ದೀವಿ. ಬಟ್ ಆದರೆ ಈ ಯುದ್ಧೋನ್ಮಾದದಲ್ಲಿ, ಅಂದರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ ಒಂದು ಯುದ್ಧ ಸನ್ನಿವೇಶ ಏನಿದೆ, ಇದರಿಂದಾಗಿ ಆ ಕನಸು ಸ್ವಲ್ಪ ಫಾರ್ವರ್ಡ್ ಆಗುವ, ಮುಂದೆ ಹೋಗುವ ಅಥವಾ ಈ ಕ್ಷಣಕ್ಕೆ ಪಾಸ್ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ನಿನ್ನೆ ಧರ್ಮಶಾಲಾದಲ್ಲಿ ಮ್ಯಾಚ್ ನಡೀತಾ ಇತ್ತು ಪಂಜಾಬ್ ಮತ್ತು ಡೆಲ್ಲಿ ನಡುವೆ. ಯಾವಾಗ ಗಡಿಯಲ್ಲಿ ಸ್ವಲ್ಪ ಸಂಘರ್ಷ ಜೋರಾಯಿತು, ಆಲ್ರೆಡಿ ನಾವು ಡ್ರಿಲ್ ಸಹಿತ ಮಾಡ್ತಾ ಇದ್ದೀವಿ ಸೆಲೆಕ್ಟೆಡ್ ಪ್ಲೇಸ್ಗಳಲ್ಲಿ, ಸ್ವಲ್ಪ ಸೆನ್ಸಿಟಿವ್ ಅನ್ನುವಂತಹ ಜಾಗಗಳಲ್ಲಿ ಅಂತಿರಬೇಕಾದ್ರೆ, ನೆನ್ನೆ ಮ್ಯಾಚ್ ನಡೀತಾನೆ ಇದ್ದಕ್ಕಿದ್ದ ಹಾಗೆ ಭಾರತೀಯ ಸೇನೆ BCCIಗೆ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ, ದಯವಿಟ್ಟು ಮ್ಯಾಚನ್ನು ಅಬ್ಯಾಂಡನ್ ಮಾಡಿ, ಲೈಟ್ಸ್ ಎಲ್ಲ ಆಫ್ ಮಾಡಿ ಇಮಿಡಿಯೇಟ್ಲಿ ಅಂತ. ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಕ್ರಿಕೆಟ್, ಅಂದರೆ ವರ್ಲ್ಡ್ ಕ್ರಿಕೆಟಲ್ಲಿ ಫೆಡ್ಲೈಟ್ ಆಫ್ ಆಗುತ್ತೆ. ಅಂದರೆ ಆ ಕಾರಣಕ್ಕೆ ಅಂತ ಎಲ್ಲೂ ಹೇಳೋದಿಲ್ಲ, ಮ್ಯಾಚ್ ಅಬಾಂಡನ್ ಆಗೋದು ಫೆಡ್ಲೈಟ್ ಫೇಲ್ಯೂರಿಂದ ಆಯಿತು ಅನ್ನುವ ಅರ್ಥದಲ್ಲಿ ಹೇಳಿದ್ರು ಸಹಿತ ಅದಕ್ಕೆ ಪ್ರಮುಖ ಕಾರಣ ನಿನ್ನೆ ಗಡಿಯಲ್ಲಿ ನಡೀತಾ ಇದ್ದಂತಹ ಚಕಮಕಿಗಳೇನಿತ್ತು ಅದರ ಮಧ್ಯದಲ್ಲಿ. ಈ ಸಮಯದಲ್ಲಿ ಅಲ್ಲಿ ಮ್ಯಾಚ್ ನಡೆಯೋದು ಅಥವಾ ನಡೆಸೋದು ಸೂಕ್ತ ಅಲ್ಲ ಅಂತ ಈಗಾಗಲೇ IPL ಮೇಲೆ ಒಂದಿಷ್ಟು ಬೆದರಿಕೆ ಕರೆಗಳು ಬರ್ತಾ ಇದೆ, ಬಾಂಬ್ ಬೆದರಿಕೆ ಕರೆಗಳು. ಹೀಗಿರುವಾಗ ಟೆನ್ಸ್ಡ್ ಸಿಚುವೇಶನ್ ಇರಬೇಕಾದ್ರೆ ಅಲ್ಲಿ ವಿದೇಶಿ ಆಟಗಾರರು ಸಹಿತ ಆಡ್ತಾ ಇದ್ದಾರೆ, ನಮ್ಮ ಆಟಗಾರರು ಸಹಿತ ಆಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮ್ಯಾಚ್ ನಡೆಸೋದು ಸೂಕ್ತ ಅಲ್ಲ ಅಂತ ಹೇಳಿ ಭಾರತೀಯ ಸೇನೆ ಹೇಳಿದ ಮೇಲೆ BCCI ಇಮಿಡಿಯೇಟ್ಲಿ ಮ್ಯಾಚ್ನ ಅಬಾಂಡನ್ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡಿದೆ. ಈಗ ಪ್ರಶ್ನೆ ಇರೋದು, ಮುಂದಿನ ಪಂದ್ಯಗಳು ನಡೀತಾವ ಅಂತ. ನೆನ್ನೆ ರಂಗಣ್ಣ ಹೇಳ್ತಾ ಇದ್ದಾರೆ, ಹೊಡೆದಿ ಕಾಪಾಳಕ್ಕೆ ಅಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಸೈನಿಕರು, ಇವ್ರು ಕ್ರಿಕೆಟ್ ಆಡ್ತಾರಂತೆ, ಕ್ರಿಕೆಟು ಅಂತ. ಎಕ್ಸಾಕ್ಟ್ಲಿ ಆ ಥರದ ಆಲೋಚನೆಗಳು ಬರುತ್ತೆ. ಅಲ್ಲಿ ಯುದ್ಧದ ಸನ್ನಿವೇಶವನ್ನು ನಮ್ಮ ಸೈನಿಕರು ಎದುರಿಸ್ತಾ ಇರೋ ಸಮಯದಲ್ಲಿ ಎಂಟರ್ಟೈನ್ಮೆಂಟ್ ಆಗಿರುವಂತಹ ಬರೀ ಯಾಕಂದರೆ ಇದು ಯಾವುದೊಂದು ದೇಶವನ್ನು ಪ್ರತಿನಿಧಿಸುತ್ತಿರುವ ಪಂದ್ಯಗಳೇನಲ್ಲ IPL, ಬರೀ ಎಂಟರ್ಟೈನ್ಮೆಂಟ್ ಆಗಿ ಉಳಿದಿರುವ ಇಂತಹ ಪಂದ್ಯಗಳು ಇಂತಹ ಸಂದರ್ಭದಲ್ಲಿ ಬೇಕಾ ಅನ್ನುವ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಬೀಯಿಂಗ್ RCB ಫ್ಯಾನ್ಸ್ ನಮ್ಮ ತಲೆಯಲ್ಲೇನು ಅಂತಂದರೆ, ಈ ಸಲ ಒಂದು ಕಪ್ ಗೆಲ್ಲಕ್ಕೆ ಚಾನ್ಸ್ ಇತ್ತು, ಅದಕ್ಕೂ ಪಾಕಿಸ್ತಾನ ಅಡ್ಡ ಬಂತು ಅಂತ. ಅಂದರೆ ಅವನ ಲೈಟರ್ ನೋಟ್ ನಾನು ಹೇಳ್ತಾ ಇರೋದು. ಸೊ ಬಟ್ ದ ಸಿಚುವೇಶನ್ ಇಸ್ ವರ್ಸ್. ಈ ಸಮಯದಲ್ಲಿ ಫಾರಿನ್ ಪ್ಲೇಯರ್ಸು, ಎಲ್ಲ ಟೀಮ್ನಲ್ಲೂ 4-5 ಜನ ಫಾರಿನ್ ಪ್ಲೇಯರ್ಸ್ ಏನಿದ್ದಾರೆ ಅವ್ರುಗಳಿಗೂ ಸಹ ಭಯ ಇದೆ. ಆಲ್ರೆಡಿ ಪಾಡ್ಕಾಸ್ಟರ್ಸ್, ಆಸ್ಟ್ರೇಲಿಯಾದಿಂದ ಬಂದಿದ್ದಂತಹ ಪಾಡ್ಕಾಸ್ಟರ್ಸ್ ಆಲ್ರೆಡಿ ಮೆಲ್ಬೋರ್ನ್ ಫ್ಲೈಟ್ ಹತ್ಕೊಂಡು ಹೊರಟುಬಿಟ್ಟಿದ್ದಾರೆ ಆಲ್ರೆಡಿ. ಇದು ಇಲ್ಲಿಂದ ಮಾತ್ರ ಅಲ್ಲ, PSL ಪಾಕಿಸ್ತಾನದಲ್ಲಿ ನಡೀತಾ ಇತ್ತಲ್ಲ, ಅಲ್ಲಂತೂ ರಾವಲ್ಪಿಂಡಿ ಸ್ಟೇಡಿಯಂ ಹತ್ರನೇ ಹಾಕಿದ್ದಾರೆ ನೆನ್ನೆ ಬಾಂಬು. ಹಾಕಿದ ಕೂಡಲೇ ಇಮಿಡಿಯೇಟ್ಲಿ ಅವ್ರದ್ದು ಬಿಡಿ, ಅವ್ರ ಮ್ಯಾಚ್ಗಳೆಲ್ಲ ಕ್ಲೋಸ್ ಮಾಡಿ ಕ್ಯಾನ್ಸಲ್ ಆಗಿ ಈಗೇನೋ ದುಬೈಲಿ ಮಾಡ್ತೀವಿ ಅಂತ ಹೊಂಟವ್ರಂತ. ಅವ್ರಿಗೆ ಪಾಪ ಅದ್ರಲ್ಲಿ ಏನೋ ತಿನ್ನಕ್ಕೆ ಒಂದಿಷ್ಟು ಅನ್ನ ಸಿಕ್ಕಿದ್ರೆ ಸಾಕು, ಗೋಧಿ ಹಿಟ್ಟಿಗೆ ಕಾಸಾದರೆ ಸಾಕು ಅಂತ ಎಲ್ಲೋ ಒಂದು ಕಡೆ ನಡೆಸ್ಬಿಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ 16 ನಗರಗಳೇನಿದೆ ಪಾಕಿಸ್ತಾನದ್ದು, ಎಲ್ಲ ಕಡೆ ಹೈ ಅಲರ್ಟ್, ರೆಡ್ ಅಲರ್ಟ್ ಕೊಟ್ಟಾಗಿದೆ. ಸೊ ಹಂಗಾಗಿ ಅಲ್ಲಿ PSL ಅಂತೂ ನಡೆಯೋ ಡೌಟ್ ಬಿಡಿ, ಅವ್ರು ಎಲ್ಲೋ ಹೊರಗಡೆ ಹೋಗಿ ಮಾಡ್ತಾರೋ ಇನ್ನೊಂದು ಬೇರೆ ವಿಚಾರ. ಬಟ್ ಭಾರತೀಯರಿಗೆ ಆ ಸೆನ್ಸಿಟಿವಿಟಿ ಮತ್ತು ಎಮೋಷನ್ಸ್ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಇದನ್ನು ತೊಗೊಂಡೋಗಿ ಎಲ್ಲೋ ಬೇರೆ ಕಡೆ ಆಡಿಸಿ ಏನೋ ಸಾಧನೆ ಮಾಡಿಬಿಟ್ವಿ IPL ಆಡಿ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲ. ಸದ್ಯಕ್ಕೆ ಇದನ್ನು ಪಾಸ್ ಮಾಡಿ ಈ ಸಿಚುವೇಶನ್ ತಣ್ಣಗಾದ ಮೇಲೆ ಮುಂದಿನ ದಿನಗಳಲ್ಲಿ ಇದೇ ಪಂದ್ಯವನ್ನು ಕಂಟಿನ್ಯೂ ಮಾಡ್ಬೋದು ಅನ್ನುವ ಅರ್ಥದಲ್ಲಿ BCCI ಯೋಚನೆ ಮಾಡ್ತಾ ಇದೆ ಆ್ಯಸ್ ಆಫ್ ನೌ. ಗೊತ್ತಿಲ್ಲ ಆನಂತರ ಫಾರಿನ್ ಪ್ಲೇಯರ್ಸ್ ಅವೈಲಬಿಲಿಟಿ ಹೆಂಗಿರುತ್ತೆ, ಪ್ಲೇಯರ್ಸ್ ಅವೈಲಬಿಲಿಟಿ ಹೆಂಗಿರುತ್ತೆ, ಅದೆಲ್ಲ ಗೊತ್ತಿಲ್ಲ. ಬಟ್ ಈ ಕ್ಷಣಕ್ಕೆ ಆ ತರಹದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಂತ ಮಾತು ಕೇಳಿ ಬರ್ತಾ ಇದೆ. ಇವತ್ತು BCCI ಸರ್ಕಾರದ ಜೊತೆಗೆ ಈ ವಿಚಾರವಾಗಿ ಮಾತುಕತೆಯನ್ನು ಮಾಡ್ತಾ ಇದೆ. ಸರ್ಕಾರ ಬೇಡ, ಟೆನ್ಸ್ ಇರುವಂತಹ ಅಥವಾ ಸ್ವಲ್ಪ ಸೆನ್ಸಿಟಿವ್ ಇರುವಂತಹ ಏರಿಯಾಗಳಲ್ಲಿ, ಸಿಟಿಗಳಲ್ಲಿ ಬಿಟ್ಟು ಉಳಿದ ಪಂದ್ಯಗಳನ್ನು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಇವಾಗ ಧರ್ಮಶಾಲೆಯಲ್ಲಿದ್ದ ಮ್ಯಾಚ್ಗಳನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಹೇಗೆ ಮಾಡಿದ್ರು. ಸೊ ನೆನ್ನೆನೂ ಅಷ್ಟೇ ಧರ್ಮಶಾಲೆಯಲ್ಲಿ ಮ್ಯಾಚ್ ಮುಗಿತಾ ಇದ್ದಂಗೆ ಸ್ಪೆಷಲ್ ಟ್ರೈನ್ ಮಾಡಿ ಡೆಲ್ಲಿಗೆ ಇಮಿಡಿಯೇಟ್ಲಿ ಪ್ಲೇಯರ್ಸ್ನ ಸ್ಪೆಷಲ್ ಟ್ರೈನ್ ಮಾಡಿ BCCI ಕಳಿಸ್ಕೊಟ್ಬಿಡ್ತು ಸೇಫಾಗಿ. ಯಾಕಂದರೆ ಫ್ಲೈಟಲ್ಲಿ ಯಾಕೆ ಅಂತಂದರೆ, ಇಲ್ಲ ಫ್ಲೈಟಲ್ಲಿ ಓಡಾಡೋದನ್ನು ಸಹಿತ ಕೆಲವು ಪ್ರದೇಶಗಳಲ್ಲಿ ಇವಾಗ ಬ್ಯಾನ್ ಮಾಡಿರೋದ್ರಿಂದ ಸೊ ಟ್ರೈನಲ್ಲಿ ಸೇಫಾಗಿ ಕಳಿಸ್ಕೊಟ್ಟಿದ್ದಾರೆ. ಸೊ ಇವಾಗ ಯಾವ್ಯಾವ ತಂಡಕ್ಕೆ ಎಲ್ಲೆಲ್ಲಿ ಮ್ಯಾಚ್ ಇದೆಯೋ ಅವ್ರುಗಳೆಲ್ಲ ಹೋಗಿ ಅಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಬಟ್ ಈ ಸಲದ IPLನ ನಿರ್ಧಾರ ಇನ್ನೇನು ಕೆಲವು ಗಂಟೆಗಳಲ್ಲಿ ಆಗ್ಬೋದು. ಇವತ್ತು ಬೆಂಗಳೂರಿನ ಮ್ಯಾಚ್ ಇದೆ LSG ಮೇಲೆ, ಉತ್ತರ ಪ್ರದೇಶದ ಲಕ್ನೋನಲ್ಲಿ. ಈ ಕ್ಷಣದವರೆಗೆ ನಡೆಯುತ್ತೆ ಅನ್ನೋ ಥರನೇ ಕಾಣ್ತಾ ಇದೆ. ನಡಿಬಹುದು, ಇವತ್ತಿನ ಒಂದು ಮ್ಯಾಚ್ ನಡಿಬೋದೇನೋ, ಬಟ್ ಗೊತ್ತಿಲ್ಲ. ಅಷ್ಟರೊಳಗೆ ನಿರ್ಧಾರ ತೊಗೊಂಡು ಈ ಸಮಯದಲ್ಲಿ ಇಂಥದ್ದು ಬೇಕಾ ಅನ್ನೋದನ್ನು ನಿರ್ಧಾರ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಫಾರಿನ್ ಪ್ಲೇಯರ್ಸ್ ಇಲ್ಲಿದ್ದಾರೆ, ಯಾಕೆ ರಿಸ್ಕ್ ತೊಗೋಬೇಕು, ಕಳಿಸ್ಬಿಡೋಣ ಅಂತ ಕಳಿಸ್ಲೂಬಹುದು. ಅಥವಾ ಬೇಡ, ಸೇಫರ್ ಪ್ಲೇಸ್ಗಳಿಗೆ ಹೋಗಿ, ಚೆನ್ನೈ ಇರ್ಬೋದು, ಬ್ಯಾಂಗ್ಳೂರ್ ಇರ್ಬೋದು, ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿ
ಮ್ಯಾಚ್ಗಳನ್ನ ಕಂಟಿನ್ಯೂ ಮಾಡಿ. ಈ ಥರದ ಸೆನ್ಸಿಟಿವ್ ಏರಿಯಾಗಳಲ್ಲಿ ಬೇಡ ಅಂತ ಹೇಳ್ಬೋದು. ಧರ್ಮಶಾಲಾದ ಎಲ್ಲ ಮ್ಯಾಚ್ಗಳನ್ನ ಆಲ್ರೆಡಿ ಶಿಫ್ಟ್ ಮಾಡಾಯ್ತು ಬಿಡಿ, ಇನ್ನು ಉಳಿದದ್ದೆಲ್ಲ ಸ್ವಲ್ಪ ಸೇಫರ್ ಸ್ಟೇಡಿಯಮ್ಸ್ ವೈಸ್ ಉಳಿದಿದ್ದೆಲ್ಲ ಸೇಫ್ ಅಂತಲೇ ಕಾಣಿಸುತ್ತೆ. ಬಟ್ ಥಿಂಕ್ ಮಾಡಿದಾಗ ಅನಿಸುತ್ತೆ, ಬೇಕಾ ಯುದ್ಧದಂತಹ ಒಂದು ಸಂದರ್ಭದಲ್ಲಿ ದೇಶ ಇರುವಾಗ ಕ್ರಿಕೆಟ್ನಂತಹ ಅಂದರೂ ನಾನು ಹೇಳ್ತಾ ಇರೋದು ಕ್ರಿಕೆಟ್ ಸಣ್ಣದು ಅಂತನೋ ಅಥವಾ ಕ್ರಿಕೆಟ್ ಸರಿಯಲ್ಲ ಅಂತನೋ ಅಲ್ಲ. ಆದರೆ ಕ್ರಿಕೆಟ್ ಅನ್ನೋ ವಿಚಾರಕ್ಕೆ ಬಂದಾಗ ಈ IPL ಏನಿದೆ, ಇಂಡಿಯನ್ ಪ್ರೀಮಿಯರ್ ಲೀಗ್, ಇದು ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗಷ್ಟೇ ಸೀಮಿತ ಆಗಿಬಿಟ್ಟಿದೆ. ಸೊ ಹೀಗಿರುವಾಗ ಈ ತರಹದ ಮನರಂಜನೆ ಅವಶ್ಯಕತೆ ಇದೆಯಾ? ಸ್ವಲ್ಪ ಸೀರಿಯಸ್ ಆಗಿ ನಾವೆಲ್ಲರೂ ದೇಶದ ಜೊತೆಗೆ, ಸೈನಿಕರ ಜೊತೆಗೆ, ಅವರ ಮೊರಾಲ್ ಜೊತೆಗೆ ನಿಂತ್ಕೊಳ್ಳೋದು ಒಳ್ಳೆಯದು ಅನ್ನುವ ಕಾರಣಕ್ಕಾಗಿ IPLನ ಸ್ವಲ್ಪ ದಿನಗಳ ಮಟ್ಟಿಗೆ ಸರ್ಕಾರ ಸ್ಥಗಿತ, ಅಂದರೆ ಈ ಕ್ಷಣಕ್ಕೆ ಪಾಸ್ ಕೊಟ್ಟು ಬಿಡಿ, 2 ತಿಂಗಳು 3 ತಿಂಗಳು ಬಿಡಿ, ಆಮೇಲೆ ಬೇಕಾದರೆ ಮ್ಯಾಚ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಅಲ್ಲಿಗೆ ಟೇಬಲ್ ಹಾಗೆ ಇರುತ್ತೆ, ಆದರೆ RCB ಕಪ್ ಎತ್ತುವ ದಿನಗಳು ಸ್ವಲ್ಪ ಮುಂದೆ ಹೋಗ್ಬೋದು ಅನ್ನುವ ಹಾಗೆ ಕಾಣ್ತಾ ಇದೆ. ಸೊ ಎನಿವೆ, ನಿಮಗೇನನ್ಸುತ್ತೆ ಈ ಸಂದರ್ಭದಲ್ಲಿ, ಇಂತಹ ಪರಿಸ್ಥಿತಿಯಲ್ಲಿ IPL ನಡಿಬೇಕಾ, ನಡೆಸಬೇಕಾ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.